ಹಾಯ್ ಸ್ನೇಹಿತರೆ, ದಯವಿಟ್ಟು ಹೊಸದಾಗಿ ವಿಡಿಯೋ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವಿಚಾರ ಬಂದು ಸ್ನೇಹಿತರೆ, ನಾನು ಮೊದಲು ಹೇಳ್ದಂಗೆ ಒಬ್ಬ ಅಧಿಕಾರಿಗಳ ಹತ್ರ ಮಾತಾಡಿಸ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಅದು ಕೂಡ ಅತಿ ಶೀಘ್ರದಲ್ಲೇ, ಅಂದರೆ ಇದೇ ತಿಂಗಳು ಕೊನೆಯಲ್ಲಿ ನಿಮಗೆ ಆ ವಿಡಿಯೋ ಕೂಡ ಬರುತ್ತೆ. ಕೆಲವೊಂದಷ್ಟು ಮಾಹಿತಿ, ಕೆಲವೊಂದಷ್ಟು ವಿಚಾರಗಳನ್ನ ಅವರಿಂದ ತಿಳ್ಕೊಂಡಾಗ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಹಾಗೆ ಸ್ವಲ್ಪ ಕನ್ಫರ್ಮೇಷನ್, ಅಂದರೆ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಒಬ್ಬ ಆಫೀಸರು, ಒಬ್ಬ ಅಧಿಕಾರದಲ್ಲಿ ಇದ್ದಾಗ ಅವರೊಂದಷ್ಟು ಮಾಹಿತಿ ಕೊಟ್ಟಾಗ ಒಂಚೂರು ಸಮಾಧಾನ ಇರುತ್ತೆ. ನಾವೇ ಮಾತಾಡ್ಕೊಂಡಾಗ ಸ್ವಲ್ಪ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಹಾಗಾಗಿ ನಾನು ಅವ್ರ ಹತ್ರ ಮಾತಾಡಿ ಸ್ವಲ್ಪ ಅವರಿಂದನೇ ಸ್ವಲ್ಪ ಕೆಲವೊಂದಷ್ಟು ಮಾಹಿತಿಗಳು, ಯಾಕಿಷ್ಟು ತಡವಾಗ್ತಿದೆ, ಅಲ್ಲಿ ಏನು ನಡೀತಾ ಇದೆ, ಏನಾಗುತ್ತೆ, ಈಗ ಅಪ್ಲಿಕೇಶನ್ ಹಾಕಿರೋರ ಕತೆ ಏನು, BComC ಅವ್ರಿರಲಿ ಅಥವಾ ಬರೀ ಡ್ರೈವರ್ ಹಾಕಿದ್ದಾರೆ ಅವ್ರ ಕತೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಅವರಿಂದನೇ ಹೇಳಿಸ್ಬೇಕು ಅಂತ ಈ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಕೂಡ ಈ ತಿಂಗಳ ಕೊನೆಯಲ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಚಾರ ಬಂದು, ಇವತ್ತು ಏನಕ್ಕೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ, ಮುಂಚೆ ನಮ್ಮ ಅಭ್ಯರ್ಥಿಗಳಿಗೆ ಏನಿತ್ತು ಎಕ್ಸಾಮ್ ಅಂದರೆ ನೋಡಿ, ನಿಮಗೆ ಡ್ರೈವಿಂಗ್ ಟೆಸ್ಟ್ ಇರ್ತಿತ್ತು. ಎಸ್ ಮಾರ್ಕು, ಎಲ್ ಮಾರ್ಕು, 8 ಮಾರ್ಕು, ಅಪ್ಪು, ಇದು ಡ್ರೈವಿಂಗ್ ಟೆಸ್ಟ್ ಇರ್ತಾಯಿತ್ತು. ಈ ಡ್ರೈವಿಂಗ್ ಟೆಸ್ಟ್ ಜೊತೆಗೆ ನಿಮಗೆ RTO ರೂಲ್ಸ್ಗಳಂದರೆ ಕೆಲವೊಂದಷ್ಟು ಚಿಹ್ನೆಗಳನ್ನ ಕೇಳ್ತಾಯಿದ್ರು ಅಲ್ವಾ. ಓಕೆ, ಈಗ ಏನು ಮಾಡಿದ್ದಾರೆ ಅಂದರೆ ಇದರ ಜೊತೆಗೆ ಇನ್ನೂ 2 ಹೊಸ ಪ್ರಶ್ನೆಗಳನ್ನ ಹಾಕಿದ್ದಾರೆ ಸ್ನೇಹಿತರೆ. ನಿಮಗೀಗ ಹೊಸ ಅಭ್ಯರ್ಥಿಗಳಿಗೆ ಏನು ಹೊಸದಾಗಿ ಕಾಲ್ಫರ್ ಮಾಡ್ತಾರೆ, ಹೊಸದಾಗಿ ನೀವು ಅರ್ಜಿ ಹಾಕ್ತೀರಾ, ನಿಮಗೆ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಡ್ರೈವಿಂಗ್ ಟೆಸ್ಟ್ ಕೊಡ್ತೀರಾ, ಓಕೆ ಪಾಸ್ ಆಗ್ತೀರಾ. ಅದಾದಮೇಲೆ ಮತ್ತೆ ನಿಮಗೆ ಈಗ 2 ಹೊಸ ಪ್ರಶ್ನೆಗಳನ್ನ ಕೇಳ್ತಾರೆ ಸ್ನೇಹಿತರೆ. ಅದು ಅಧಿಕೃತವಾಗಿ ಇನ್ನೇನು ಜಾರಿ ಆಗುತ್ತೆ, ಇನ್ನೂ ಆಗಿಲ್ಲ. ಬಟ್ ನಾನು ಕೇಳಿದಾಗ ಅಲ್ಲಿ ಒಬ್ಬ ಆಫೀಸರ್ ನನಗೆ ಹೇಳಿದ್ರು, ನಾನು ಯಾವಾಗ ಈ ಮಾಹಿತಿಗಳನ್ನ ಕೇಳಕ್ಕೆ ಹೋದೆ, ಏನು ನಡೀತಾ ಇದೆ KSRTCಲಿ, ಯಾಕೆ ಇನ್ನೂ ತಗೊತಿಲ್ಲ ನಮ್ಮ ಡ್ರೈವರ್ಗಳನ್ನ, ಹಳೆ ಬಾಕಿಗಳನ್ನ ಅಂತ ಕೇಳಿದಾಗ, ಇದರ ಜೊತೆಗೆ ಈಗ ಏನು ಹೇಳಿದೆ 2 ಹೊಸ ಪ್ರಶ್ನೆಗಳು ಬರ್ತವೆ ಅಂತ, ಅದನ್ನು ಸ್ವಲ್ಪ ಮಾಹಿತಿ ಕೊಟ್ಟರು. ಅತಿ ಶೀಘ್ರದಲ್ಲೇ ಅದು ಕೂಡ ಜಾರಿ ಆಗುತ್ತೆ ಅಂತ. ಏಕೆಂದರೆ ಸ್ನೇಹಿತರೆ, ಇತ್ತೀಚೆಗೆ ಬರೀ ಆಕ್ಸಿಡೆಂಟ್ಗಳು ಬಸ್ಸಲ್ಲಿ, ಹಾಗೆ ಬೆಂಕಿ ಹಚ್ಕೊಳ್ಳೋದು ಗಾಡೀಲಿ, ಇತ್ತೀಚೆ ಸರಣಿ ಅಂದರೆ ಸತತವಾಗಿ ನೋಡ್ತಾ ಬಂದಿದ್ದೀವಿ. ನೀವು ನೋಡಿದ್ದೀರಾ, ಅಲ್ಲಿ ಬೆಂಕಿ ಹಚ್ಕೊಂತಂತೆ, ರನ್ನಿಂಗಲ್ಲಿ ಗಾಡಿ ಓಡಿಸುವಾಗ ಬೆಂಕಿ ಹಚ್ಕೊಂತು, ಅಪಾಯದಿಂದ ಪಾರು, ಆ ಥರ ಎಲ್ಲ ಕೇಳಿದರೆ. ಶಾರ್ಟ್ ಸರ್ಕ್ಯೂಟ್ ಆಯಿತು, ಬೆಂಕಿ ಹಚ್ಕೊಂತು, ಅಥವಾ ಆಕ್ಸಿಡೆಂಟ್ ಆದಮೇಲೆ ಬೆಂಕಿ ಹಚ್ಕೊಂತು. ಇದನ್ನು ತಡೆಗಟ್ಟೋಕ್ಕೆ, ಇದರಿಂದ ಅಪಾಯದಿಂದ ಸ್ವಲ್ಪ ಪಾರಾಗೋಕ್ಕೆ, ಈ ಥರ ಆದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈಗ 2 ಹೊಸ ಪ್ರಶ್ನೆ ಸ್ನೇಹಿತರೆ. ಏನಪ್ಪ ಅಂದರೆ, 1ನೇ ಪ್ರಶ್ನೆ, RPM ಅಂದರೆ ಏನು? ಎಷ್ಟೋ ಜನಕ್ಕೆ, ನನ್ನ ಅನಿಸಿಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಯಾಕೆಂದರೆ ನಾವೇನು ಮಾಡ್ತೀವಿ, ಸುಮ್ಮನೆ ಗಾಡಿ ಕೂತ್ಕೊತೀವಿ, ಡೀಸೆಲ್ ಎಷ್ಟಿದೆ ನೋಡ್ಕೊತೀವಿ, ಯಾಕಮ್ ನೋಡ್ಕೊತೀವಿ, ಏರ್ ಎಷ್ಟಿದೆ ಅಂತ ನೋಡ್ಕೊತೀವಿ, ಓಕೆ ಗಾಡಿ ಮೂವ್ ಮಾಡ್ತೀವಿ. ಆದರೆ RPM ಬಗ್ಗೆ ಯಾರೂ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಆದರೆ ಈಗ RPM ಅಂದರೆ ಏನು, ಅದರ ಕರ್ತವ್ಯ ಏನು, ಇದೊಂದು. ಮತ್ತು ಇನ್ನೊಂದು 2ನೇ ಪ್ರಶ್ನೆ ಸ್ನೇಹಿತರೆ, ಬಸ್ ಅಕಸ್ಮಾತ್ ಆಕ್ಸಿಡೆಂಟ್ ಆಗಲಿ ಅಥವಾ ಇದ್ದಕ್ಕಿದ್ದಂಗೆ ಬೆಂಕಿ ಹಚ್ಕೊಂಡ್ರೆ ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಅಂದರೆ ಈ ಬೆಂಕಿ ಹಚ್ಕೊಂಡಾಗ ಗಾಡಿಯಲ್ಲಿ ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಜನಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ತೀರಾ ಅಂತ ಸ್ನೇಹಿತರೆ. ಈ 2 ಕ್ವಶನ್ ಅತಿ ಶೀಘ್ರದಲ್ಲೇ ಆ್ಯಡ್ ಆಗುತ್ತೆ. ಅಂದರೆ ಈಗ ಮುಂದೆ ಹೊಸದಾಗಿ ಕನ್ಫರ್ಮ್ ಆದಾಗ ಏನು ಅಪ್ಲಿಕೇಶನ್ ಆಗ್ತೀರಾ ಸ್ನೇಹಿತರೆ, ಅವರಿಗೆ ಈ ಪ್ರಶ್ನೆಗಳು ಆ್ಯಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಒಂದು RPM, ಇನ್ನೊಂದು ಬೆಂಕಿ ಹಚ್ಕೊಂಡ ಗಾಡೀಲಿ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ. ಈ 2 ಪ್ರಶ್ನೆನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ. ಯೂಟ್ಯೂಬಲ್ಲಿ RPM ಬಗ್ಗೆ ತಿಳಿಸಿ ಅಂದರೆ RPM ಬಗ್ಗೆ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬರುತ್ತೆ. ಹಾಗೆ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಹುಡ್ಕೋಕ್ಕೆ, ಅವೆಲ್ಲ ನೋಡ್ಕೊಂಡು ಕೂರೋಕ್ಕಾಗಲ್ಲ ಅಂದರೆ ನನ್ನೇ ಒಂದು ವೀಡಿಯೋ ಮಾಡಿ ಹಾಕಿ ಅಂದರೆ ಅದ್ರ ಬಗ್ಗೆ ನಾನೇ ನಿಮಗೆ ಪೂರ್ತಿಯಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ, ನಿಮಗೆ ಹೆಲ್ಪ್ ಆಗಬೇಕು ಅಂತ ಸ್ನೇಹಿತರೆ. ಆಯಿತಾ, ಅದೊಂದು ವಿಚಾರ ತಿಳ್ಕೊಳ್ಳಿ. ಇದೊಂದು 2 ಪ್ರಶ್ನೆಗಳು ಹೊಸದಾಗಿ ಆ್ಯಡ್ ಮಾಡ್ತಾ ಇದ್ದಾರಂತೆ ನನಗೆ ಬಂದಂಥ ಮಾಹಿತಿ ಪ್ರಕಾರ. RPM ಮತ್ತು ಬಸ್ ಆ್ಯಕ್ಸಿಡೆಂಟಲ್ಲಿ ಫೈರ್ ಆದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, RPM ಅಂದರೆ ಏನು, ಇದಿಷ್ಟು ನಿಮಗೆ ಮುಂದೆ ಆ್ಯಡ್ ಆಗುತ್ತೆ. ಇದರ ಬಗ್ಗೆ ದಯವಿಟ್ಟು
ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲೇ ಬರುತ್ತೆ ನಿಮಗೆ. ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಳ್ಳಿ. ಇರಲಿ ನಿಮಗೊಂದು ಇದು ಮಾಹಿತಿ ಇದ್ದರೆ ಮುಂದೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ಆ ಕ್ವಶನ್ ಬಂದಾಗ ತಿಳ್ಕೊಂಡಿದ್ರೆ ಆರಾಮಾಗಿ ನೀವು ಎಕ್ಸಾಮ್ ಪಾಸ್ ಆಗ್ಬೋದು.